अमित शाह ಒಬ್ಬರು ಕೇಂದ್ರ मंत्री ಮುಂದೆ ಹೇಳ್ಯಾರ ನನಗೂ ಮಾಹಿತಿ ಬಂದದ हम बहुत बड़ा गलती किया कर्नाटक में ये इनका विजेंद्र का बात सुन के यत्नाल को हम पार्टी से बाहर करने का बहुत हमारा कर्नाटक के बारे में बहुत गलती हो गया ಇದನ್ನ ಅವರೇ ಉಚ್ಚಾರ ಮಾಡ್ಯಾರ ಯಾ ನಿಖಿಲ್ ಕುಮಾರಸ್ವಾಮಿ ಏನೋ ಪಾರ್ಟಿ ಕಟ್ಟರ್ತಾ ಇದ್ದಾರೆ ಅವ್ರನ್ನೂ ಒಂದ್ ರೀತಿ ನಾವು ನೋಡ್ಕೊಂಡ್ರೆ ಕರ್ನಾಟಕದಲ್ಲಿ ಮುಂದಿನ 2028 150 ಗಡಿ ದಾಟ್ತಾರೆ ಕರ್ನಾಟಕದಲ್ಲಿ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದು ಆಗಿರುವಂತದ್ದು ಬಹುಪಾಲು ಜನ ಚರ್ಚೆ ಮಾಡ್ತಿರುವಂತಹ ವ್ಯಕ್ತಿ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ನೋಡಿ ಕಾಂಗ್ರೆಸ್ನಲ್ಲಿ ಡೆವಲಪ್ಮೆಂಟ್ಸ್ ಇದೆ ಆದರೆ ಚರ್ಚೆ ಆಗ್ತಿಲ್ಲ ಬಿಜೆಪಿ ಡೆವಲಪ್ಮೆಂಟ್ಸು ಇಲ್ಲ ಚರ್ಚೆನೂ ಆಗ್ತಿಲ್ಲ ಆದಾಗ್ಯೂ ಒಬ್ಬ ವ್ಯಕ್ತಿ ಸಿಂಗಲ್ ಶೇರ್ ಬಸನಗೌಡ ಪಾಟೀಲ್ ಯತ್ನಾಳ್ ಚರ್ಚಿತ ವಿಚಾರ ಆಗಿರುವಂಥದ್ದು ಯತ್ನಾಳ್ ಈಗ ಸ್ಫೋಟಕ ವಿಚಾರವನ್ನ ಹೊರಹಾಕಿರುವಂಥದ್ದು ವಿಜಯಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ಯತ್ನಾಳ್ ಹೇಳಿದ್ದು ಒಂದೇ ಮಾತು ನೋಡಿ ಖುದ್ದು ಅಮಿತ್ ಶಾ ಅವರು ಕೇಂದ್ರ ಸಚಿವರೊಬ್ಬರ ಜೊತೆಯಲ್ಲಿ ರಾಜ್ಯದ ಕೇಂದ್ರ ಸಚಿವರೊಬ್ಬರ ಜೊತೆಯಲ್ಲಿ ಮಾತಾಡಿರುವಂತಹ ವಿಚಾರ ನನ್ನ ಕಿವಿಗೆ ಬಿದ್ದಿದೆ ಯಾರ್ದೋ ಮಾತು ಕೇಳಿಕೊಂಡು ನಾನು ಯತ್ನಾಳ್ರಂತಹ ಒಬ್ಬ ಪ್ರಾಮಾಣಿಕ ನಾಯಕನನ್ನು ಉಚ್ಚಾಟನೆ ಮಾಡಬೇಕಾಯಿತು ನನಗೆ ಬೇಸರ ಆಗಿದೆ ಈ ಮಾತನ್ನು ಖುದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಅತ್ಯಂತ ಪ್ರಭಾವಿ ಬಿಜೆಪಿ ನಾಯಕ ಕೇಂದ್ರ ಸಚಿವರ ಮೂಲಕ ಈ ಮಾಹಿತಿ ಬಂದಿರಬಹುದು ಅನ್ನುವಂಥದ್ದು ಚರ್ಚಿತ ವಿಚಾರ ಇದರ ಜೊತೆಯಲ್ಲಿ ಮತ್ತೊಬ್ಬ ರಾಜ್ಯದ ಕೇಂದ್ರ ಸಚಿವ ಕೂಡ ಯತ್ನಾಳ್ರ ಜೊತೆಗೆ ಬೆನ್ನಿಗೆ ನಿಂತಿದ್ದಾರೆ ಅದಕ್ಕೆ ಪೂರಕವಾಗಿ ತುಮಕೂರಲ್ಲಿ 20,000 ಜನ ಸೇರಿದ್ರು ಯತ್ನಾಳ್ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ದಕ್ಷಿಣ ಕರ್ನಾಟಕದ ಯಾವ ಮೂಲೆಗೋದ್ರೂ ಕೂಡ ಅಲ್ಲಿ ಅವರ ಅಭಿಮಾನಿ ಇದ್ದೇ ಇರ್ತಾನೆ ಇದು ಮುಖ್ಯ ಇನ್ನೂ ಒಂದು ವಿಚಾರ ನೋಡಿ ಜಾತ್ಯತೀತ ಜನತಾದಳದ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಅತ್ಯಂತ ಸೂಕ್ಷ್ಮವಾಗಿ ಯತ್ನಾಳ್ರನ್ನ ನೋಡ್ತಿರುವಂಥದ್ದು ಅವರ ತಾಯಿಯ ಹುಟ್ಟೂರೇನಿತ್ತು ಮೊಸಳೆ ಹೊಸಳ್ಳಿ ಅಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ನೀವು ಆ ಪ್ರೆಸ್ ಮೀಟನ್ನು ನೋಡಿದ್ರೆ ನಾನು ಇನ್ನೂ ಒಂದಿನ ಇರ್ತೀನಿ ಯಾಕಂದರೆ ಇಲ್ಲೊಂದಷ್ಟು ಕಡೆ ಓಡಾಡಬೇಕು ಯತ್ನಾಳ್ ಕೂಡ ಬಂದು ಹೋಗಿದ್ದಾರೆ ಅನ್ನುವ ಮಾತನ್ನು ಹೇಳುವಾಗ ಒಂದು ಘನತೆ ಇತ್ತು ಗತ್ತಿತ್ತು ಅಲ್ಲಿಗೆ ಯತ್ನಾಳ್ರನ್ನ ದೇವೇಗೌಡರು ಯಾವ ರೀತಿ ನೋಡ್ತಿರಬಹುದು ಇದು ಒಂದು ಕಡೆ ಆದರೆ ಮತ್ತೂ ಒಂದು ಕಡೆ ಖುದ್ದು ಯತ್ನಾಳ್ ಹೇಳಿರುವಂತಹ ಮಾತು ರಾಜ್ಯ ಬಿಜೆಪಿ ಮೈತ್ರಿ ಧರ್ಮವನ್ನು ಪಾಲಿಸದೆ ಕುಮಾರಸ್ವಾಮಿ ಅವರ ಮಾತುಗಳನ್ನು ಮತ್ತು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರನ್ನು ಕಡೆಗಣಿಸಿ ಮುಂದೆ ಹೋಗ್ತಿದ್ದಾರೆ ಇದು ತಪ್ಪು ಹೈಕಮಾಂಡ್ ಮಾತನ್ನು ಕೇಳಬೇಕು ಅಮಿತ್ ಶಾ ಅವರ ಮಾತನ್ನು ಕೇಳಬೇಕು ಅನ್ನುವಂತಹ ಮಾತುಗಳನ್ನು ಹೇಳುವ ಜೊತೆಯಲ್ಲಿ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ನನ್ನ ಜೊತೆಲಿ ಇದ್ದರೆ ನಾನೇನಾದರೂ ಮೈತ್ರಿಯ ಧರ್ಮದಲ್ಲಿ ಇದ್ದಿದ್ರೆ ಅಂದರೆ ಈಗ ಏನು ಬಿಜೆಪಿ ಇದೆ ಅವರು ಉಚ್ಚಾಟನೆ ಆಗದೆ ಹೋಗಿದ್ರೆ ರಾಜ್ಯದಲ್ಲಿ ನಿಖಿಲ್ ಜೊತೆಗೆ 150 ಸ್ಥಾನಗಳನ್ನು ಗೆಲ್ಲುವಂತಹ ಶಕ್ತಿ ಯತ್ನಾಳ್ಗಿದೆ ಅನ್ನುವಂತಹದ್ದನ್ನು ಹೇಳಿದ್ದಾರೆ ಒಂದಷ್ಟು ಕಡೆ ವೈರಲ್ ಆಗ್ತಿರುವಂತಹ ಒಂದು ಪೋಸ್ಟರ್ ಯುವ ಪಡೆಯ ಸಂಪುಟದೊಂದಿಗೆ ಯತ್ನಾಳ್ ಮುಖ್ಯಮಂತ್ರಿ ಆದರೆ ಹೇಗಿರುತ್ತೆ ಅನ್ನುವಂಥದ್ದು ಒಂದು ವೈರಲ್ ಆಗ್ತಿದೆ ಸಿಎಂ ಯತ್ನಾಳ್ ಡಿಸಿಎಂ ನಿಖಿಲ್ ಕುಮಾರಸ್ವಾಮಿ ಆರೋಗ್ಯ ಸಚಿವ ತೇಜಸ್ವಿ ಸೂರ್ಯ ಗೃಹ ಮಂತ್ರಿ ಪ್ರತಾಪ್ ಸಿಂಹ ಹೀಗೆ ಒಂದು ದೊಡ್ಡ ಲಿಸ್ಟ್ ಇದೆ ಅದು ಎಷ್ಟರ ಮಟ್ಟಿಗೆ ವೈರಲ್ ಆಗಿದೆ ಅಂದರೆ ಜಸ್ಟ್ ಲೈಕ್ಸ್ 40,000 ರಿಂದ 50,000 ಲೈಕ್ಸ್ ಇದೆ ಶೇರ್ನ ಲೆಕ್ಕಕ್ಕೆ ಬಂದರೆ ಅದು ಲಕ್ಷಗಳ ಲೆಕ್ಕದಲ್ಲಿದೆ ಇದು ಜನಪ್ರಿಯತೆ ಒಬ್ರು ಹೇಳಿದ್ರು ಇತ್ತೀಚೆಗೆ ಜನಪ್ರಿಯತೆ ಅಥವಾ ಮುಖ್ಯಮಂತ್ರಿ ಗಾದಿ ಹೇಗಿರಬೇಕು ಅಂದರೆ ಒಂದು ಕಡೆ ಹೋಗಿ ನಿಂತರೆ 10,000 ಜನ ಬಂದು ಚಪ್ಪಾಳೆ ಹೊಡೆದು ಶಿಳ್ಳೆ ಹೊಡೆದು ಕೇಕೆ ಹಾಕ್ತಿದ್ದಾರೆ ಅಂದರೆ ಆತ ಮುಖ್ಯಮಂತ್ರಿ ಆಗೇ ಆಗ್ತಾನೆ ಅನ್ನುವಂಥದ್ದು ಇನ್ನೂ ಒಂದು ಅಲಿಖಿತ ನಿಯಮ ಅಥವಾ ಒಂದು ನಂಬಿಕೆ ಯಾರೆಲ್ಲ ಪಕ್ಷದಿಂದ ಉಚ್ಚಾಟನೆ ಆಗಿದ್ರು ಅಂಥವರೆಲ್ಲ ಮುಖ್ಯಮಂತ್ರಿ ಆಗಿದ್ದಾರೆ ಯತ್ನಾಳ್ ಕೂಡ ಆಗ್ತಾರೆ ಎನ್ನುವಂಥದ್ದು ಅಭಿಮಾನಿಗಳ ನಂಬಿಕೆ ಕೂಡ ಅರೆ ಯತ್ನಾಳ್ ಅಮಿತ್ ಶಾ ಅವರು ಹೇಳಿದಂತಹ ಮಾತುಗಳನ್ನು ಕೇಂದ್ರ ಸಚಿವರೊಬ್ಬರ ಮೂಲಕ ಕೇಳಿದ್ದು ಈಗ ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿದೆ ಅಂದರೆ ರಾಜ್ಯ ಬಿಜೆಪಿ ಘಟಕ ತಂಡ ಹೊಡೆದಿದೆ ಮತ್ತೆ ಯತ್ನಾಳ್ ಎಂಟ್ರಿ ಕೊಡ್ತಾರೆ ಎನ್ನುವಂತಹ ಸೂಕ್ಷ್ಮ ಸುಳಿವು ಸಿಕ್ಕಿದೆ ಆದಷ್ಟು ಬೇಗ ದೆಹಲಿಗೆ ಯತ್ನಾಳ್ರನ್ನು ಕರೆಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಮನಸ್ಸು ಮಾಡ್ತಿದೆ ಇಲ್ಲಾಂದ್ರೆ ಜಾತ್ಯತೀತ ಜನತಾದಳದ ನಾಯಕರು ಬಹುದೊಡ್ಡ ಗೇಮ್ ಮಾಡಿದ್ರು ಅಚ್ಚರಿ ಇಲ್ಲ ಒಟ್ಟಿನಲ್ಲಿ ಯತ್ನಾಳ್ ಸಿಎಂ ಆಗಬೇಕು ಅಂತ ಬಯಸ್ತಿರುವಂತಹ ಝೆಡ್ ಏನಿದೆ ಝೆಡ್ ಜನರೇಷನ್ ಆ ಆಸೆ ಈಡೇರುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ನೀವೇನಂತೀರಾ ಕಮೆಂಟ್ ಮಾಡಿ